ಕೋಲಾರ ಬೀದರ್ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಬಾಂಬ್ ಬೆದರಿಕೆ ಹಾಕಿದ್ದು 13 ವರ್ಷದ ಬಾಲಕಿ. ಲೈಂಗಿಕ ದೌರ್ಜನ್ಯದಿಂದ ನೊಂದಂತಹ 13 ವರ್ಷದ ಬಾಲಕಿ ಬಾಂಬ್ ಬೆದರಿಕೆ ಹಾಕಿದ್ದಾಳೆ. ಅಧಿಕಾರಿಗಳ ಗಮನ ಸೆಳೆಯೋದಕ್ಕಾಗಿ ಈ ಬಾಂಬ್ ಬೆದರಿಕೆ ಕರೆ ಮಾಡಿರುವಂಥದ್ದು. ಕೋಲಾರ ಬೀದರ್ ಡಿಸಿ ಕಚೇರಿಗೆ ಬಾಲಕಿ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ಲು. ತಮಿಳುನಾಡಿನಿಂದ ಇಮೇಲ್ ಮಾಡಿರುವಂತಹ ಬಾಲಕಿ. ಈ ಬಗ್ಗೆ ಕೋಲಾರ ಬೀದರ್ ಪೊಲೀಸರಿಂದ ಇದೀಗ ತನಿಖೆ ನಡೀತಾ ಇದೆ. ಕೋಲಾರ ಬೀದರ್ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ಈ ಇಮೇಲ್ ಯಾರು ಮಾಡಿದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ನಡೀತಾ ಇತ್ತು. ಈ ವೇಳೆ ಗೊತ್ತಾಗಿರೋದು ಬಾಂಬ್ ಬೆದರಿಕೆ ಹಾಕಿರೋದು 13 ವರ್ಷದ ಬಾಲಕಿ, ಲೈಂಗಿಕ ದೌರ್ಜನ್ಯದಿಂದ ನೊಂದಿರುವಂತಹ ಬಾಲಕಿ. ಅಧಿಕಾರಿಗಳ ಗಮನ ಸೆಳೆಯುವುದಕ್ಕಾಗಿ ಈ ಕೃತ್ಯ ಮಾಡಿರೋದಾಗಿ ಆಕೆ ಒಪ್ಕೊಂಡಿದ್ದಾಳೆ. ನಮ್ಮ ಜಿಲ್ಲಾಧಿಕಾರಿಗಳ ಅಫಿಷಿಯಲ್ ಇಮೇಲ್ ಐಡಿಗೆ ಒಂದು ಇಮೇಲ್ ಬರುತ್ತೆ. ಅದರಲ್ಲಿ RDX ಅನ್ನು ನಾವು ಈ ಆಫೀಸಲ್ಲಿ ಇಟ್ಟಿದ್ದೀವಿ ಅಂತ ಹೆಡ್ಡಿಂಗಲ್ಲಿ ಉಲ್ಲೇಖನ ಮಾಡಿರ್ತಾರೆ. ಆದರೆ ನಾವು ಕಂಟೆಂಟ್ಸನ್ನು ಓಪನ್ ಮಾಡಿದಾಗ ಅದು ಬೇರೆಯೇ ಒಂದು ಕಂಪ್ಲೇಂಟ್ ಇರುತ್ತೆ. ಅದರಲ್ಲಿ ಒಂದು ಹರಾಸ್ಮೆಂಟ್ ಕಂಪ್ಲೇಂಟ್ ಇರುತ್ತೆ, ಚೆನ್ನೈಯಲ್ಲಿ ಆಗಿರುವಂಥದ್ದು. ಆದರೂ ಕೂಡ ನಾವು ಒಂದು ಪ್ರಿಕಾಷನರಿ ಮೆಷರ್ ಆಗಿ ನಮ್ಮ ASC ಟೀಮ್ ಮತ್ತು ನಮ್ಮ ಡಾಗ್ ಸ್ಕ್ವಾಡು ಮತ್ತು ನಮ್ಮ ಬಾಂಬ್ ಸ್ಕ್ವಾಡ್ನ ಕರೆಸಿ ಇಲ್ಲಿರೋರೆಲ್ಲರನ್ನೂ ನಾವು ಕಾರ್ಡನ್ ಆಫ್ ಮಾಡಿಸಿ ಎವ್ಯಾಕ್ಯುವೇಟ್ ಮಾಡಿಸಿ ಇಡೀ ಕಚೇರಿಯನ್ನು ನಾವು ಒಂದು ಸ್ವೀಪ್ ಮಾಡಿದ್ದೀವಿ. ಯಾವುದೇ ರೀತಿಯ ಅನುಮಾನಾಸ್ಪದ ವಸ್ತು